ಪ್ರಸಾದ ತಿಂದು ಬದುಕುವೆ, ಮತ್ತೊಬ್ಬರ ಬಳಿ ಹೋಗಲ್ಲ. ಲಾಯರ್ ಜಗದೀಶ್ ಮಾತಿಗೆ ರಚ್ಚು ಕೆಂಡ. ವಕೀಲ್ ಸಾಬ್ ವಾದಕ್ಕೆ ರಚಿತಾರಾಮ್ ಬೆಂಕಿ ಮಾತು. ಕಷ್ಟ ಬಂದ್ರೆ ಪ್ರಸಾದ ತಿಂದು ಬದುಕ್ತೀನಿ, ಮತ್ತೊಬ್ಬರ ಬಳಿ ಹೋಗಲ್ಲ. ಲಾಯರ್ ಜಗದೀಶ್ ಆರೋಪಕ್ಕೆ ರಚಿತಾರಾಮ್ ತಿರುಗೇಟು. ಅಷ್ಟಕ್ಕೂ ರಚ್ಚು ಬಗ್ಗೆ ಲಾಯರ್ ಜಗದೀಶ್ ಹೇಳಿದ್ದೇನು ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಕನ್ನಡ ಧಾರಾವಾಹಿ ಪ್ರಪಂಚದಲ್ಲಿ ಸಣ್ಣದಾಗಿ ಸದ್ದು ಮಾಡುತ್ತಿದ್ದ ರಚಿತಾರಾಮ್ ಏಕಾಏಕಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ನಾಯಕಿಯಾಗುವ ಮೂಲಕ ಎಲ್ಲರನ್ನೂ ಬೆರಗುಗೊಳಿಸಿದ್ರು. ಅಲ್ಲಿಂದಾಚೆ ಸಾಲು ಸಾಲು ಸಕ್ಸಸ್ ಸಿನಿಮಾಗಳನ್ನ ನೀಡುತ್ತಾ ಬಂದ ರಚ್ಚು ಚಿತ್ರರಂಗದಲ್ಲಿ 1 ದಶಕ ಪೂರೈಸಿ ಯಶಸ್ವಿಯಾಗಿ ಮುನ್ನುಗ್ತಿದ್ದಾರೆ. ಈ ನಡುವೆ ಸಿಡಿಲಿನಂತೆ ಲಾಯರ್ ಜಗದೀಶ್ ರಚಿತಾರಾಮ್ ವಿರುದ್ಧ ಒಂದು ಬಾಂಬ್ ಸಿಡಿಸಿದ್ದು ರಾಜ್ಯದಲ್ಲಿ ಭಾರೀ ಸಂಚಲನ ಸೃಷ್ಟಿಸಿದೆ. ರಚ್ಚು ವಿರುದ್ಧ ವಿಡಿಯೋ ಹರಿಬಿಟ್ಟ ಲಾಯರ್ ಸಾಬ್. ಇದ್ದಕ್ಕಿದ್ದಂತೆ ಲಾಯರ್ ಜಗದೀಶ್ ರಚಿತಾರಾಮ್ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ರಚಿತಾರಾಮ್ ಅವರಿಗೆ ರಾಜಕಾರಣಿಗಳ ಜೊತೆ ಒಡನಾಟ ಇದೆ. ರಾಜಕಾರಣಿಗಳ ಜೊತೆ ವ್ಯವಹಾರ ಮಾಡ್ತಾರೆ. ರಾಜಕಾರಣಿಗಳ ಕೃಪಾ ಕಟಾಕ್ಷದಿಂದ ಬೆಳೆಯುತ್ತಿದ್ದಾರೆ ಅನ್ನೋ ಆರೋಪ ಇದೆ. ಇದು ನಿಜವೋ ಸುಳ್ಳೋ ಗೊತ್ತಿಲ್ಲ. ಈ ಆರೋಪ ಬಂದ್ಮೇಲೆ ಅವರ ಟೆಂಪಲ್ ರನ್ ಹೆಚ್ಚಿದೆ ಅಂತ ಜಗದೀಶ್ ಆರೋಪ ಮಾಡಿದ್ರು. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಆರೋಪಗಳಿಗೆ ನಟಿ ರಚಿತಾರಾಮ್ ಮೊದಲ ಬಾರಿಗೆ ಪ್ರತಿಕ್ರಿಯೆ ನೀಡಿದ್ದು ಲಾಯರ್ ಜಗದೀಶ್ಗೆ ಸಖತ್ತಾಗಿಯೇ ತಿರುಗೇಟು ನೀಡಿದ್ದಾರೆ. ಜಗದೀಶ್ ಆರೋಪಗಳ ಬಗ್ಗೆ ರಚಿತಾ ಖಡಕ್ ರಿಯಾಕ್ಷನ್. ಲಾಯರ್ ಜಗದೀಶ್ ವಿರುದ್ಧ ರೊಚ್ಚಿಗೆದ್ದಿರುವ ರಚ್ಚು ಸಖತ್ತಾಗಿ ಕೌಂಟರ್ ಕೊಟ್ಟಿದ್ದಾರೆ. ನೀವು ಹೇಳಿದ ಆ ವ್ಯಕ್ತಿ ವಯಸ್ಸಲ್ಲಿ ದೊಡ್ಡವರಾಗಿದ್ದಾರೆ, ಜೀವನದಲ್ಲಿ ತುಂಬಾ ಅನುಭವ ಇರುವ ವ್ಯಕ್ತಿ. ನನ್ನ ಬಗ್ಗೆ ಏನೇ ಮಾತಾಡಿರ್ಲಿ, ಆ ವ್ಯಕ್ತಿ ಬಗ್ಗೆ ನಾನು ಅಗೌರವ ತೋರುವಂತೆ ಮಾತಾಡಲ್ಲ. ಅಂತೆಕಂತೆಗಳ ಬಗ್ಗೆ ಪ್ರತಿಕ್ರಿಯಿಸೋದಿಲ್ಲ. ನಾನು ಅಂತಹ ಕೆಲಸ ಮಾಡಿದ್ರೆ ಹೌದು, ನಾನು ಹಾಗೆ ಮಾಡಿದ್ದೇನೆ, ನನ್ನ ಲೈಫ್ ನನ್ನಿಷ್ಟ ಅಂತ ಹೇಳ್ಕೊಳ್ತಿದ್ದೆ. ಆದ್ರೆ ನಾನು ಅಂತಹ ಕೆಲಸ ಮಾಡಿಲ್ಲ. ತಪ್ಪು ಮಾಡಿದ್ರೆ ಒಪ್ಪಿಕೊಳ್ತೇನೆ. ನಾನು ಸರಿಯಾಗಿದ್ದಾಗ ಆ ದೇವರೇ ಬಂದು ತಪ್ಪು ಅಂದ್ರೂ ನಾನು ಒಪ್ಕೊಳ್ಳೋದಿಲ್ಲ. ಒಂದ್ ವೇಳೆ ಕಷ್ಟ ಬಂದ್ರೂ ಎಲ್ಲವನ್ನ ಕಳೆದುಕೊಂಡ್ರು ನಾನು ದೇವಸ್ಥಾನದಲ್ಲಿ ಕೆಲಸ ಮಾಡಿ ಪ್ರಸಾದ ತಿಂದು ಬದುಕುತ್ತೇನೆ. ಯಾರ ಜೊತೆಗೂ ಹೋಗಿ ನಾನು ಇರೋದಿಲ್ಲ. ಇದು ನನಗೆ ಅಪ್ಪ ಅಮ್ಮ ಹೇಳಿಕೊಟ್ಟಿರೋದು ಅಂತ ರಚಿತಾರಾಮ್ ವಕೀಲ್ ಸಾಬ್ ಮಾತಿಗೆ ತಿರುಗೇಟು ನೀಡಿದ್ದಾರೆ. ಅದೇನೇ ಆಗ್ಲಿ, ಸಿನಿಮಾ ಜೀವನನೇ ಹಾಗೆ. ಇಲ್ಲಿ ಹೋದ್ರೆ ಹುಲಿ ಹೋಯ್ತು ಅನ್ನೋ ಗಾಸಿಪ್ ದುನಿಯಾದಲ್ಲಿ ಸದ್ಯ ವಕೀಲ್ ಸಾಬ್ ಆರೋಪಕ್ಕೆ ರಚಿತಾರಾಮ್ ಸಖತ್ ತಿರುಗೇಟು ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತೆ ಲಾಯರ್ ಜಗದೀಶ್ ಇದಕ್ಕೆ ಏನ್ ಹೇಳ್ತಾರೋ ಕಾದ್ ನೋಡ್ಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.